ರಂಗಿನ ರಂಗು ರಂಗೋಲಿ ರಂಗು ಹೋಲಿ ಸ್ನೇಹವು ತಂದ ಹ್ಯಾಪಿ ಹೋಳಿ ಮಗ. ಹೋಳಿ ಹಬ್ಬದ ಶುಭಾಶಯಗಳು ಮಚ. ನಿನ್ಗೂ ಕೂಡ ಹ್ಯಾಪಿ ಹೋಳಿ. ಏನ್ರೋ ಇದು ಏನ್ರೋ ಇದು ದರಿದ್ರ? ಕ್ಲಾಸ ಇಲ್ಲ ಮಾರ್ಕೆಟ್ ರೋಡ ಇದು? ಏನು ಮಾಡಿದೀರಾ ಕ್ಲಾಸಲ್ಲೆಲ್ಲ ಬಣ್ಣ ಹಾಕೊಂಡು? ಸರ್, ಎಕ್ಸಾಮ್ ಅಂತೂ ಮುಗ್ದಿದ್ಯಲ್ಲ, ಇವತ್ ಬೇರೆ ಹೋಳಿ ಹಬ್ಬ, ಅದಕ್ಕೆ ಸ್ಕೂಲಲ್ಲಿ ಹೋಳಿ ಸೆಲೆಬ್ರೇಟ್ ಮಾಡ್ತಿದೀವಿ ಮಸ್ತ್ ಆಗಿ. ಅಲ್ಲ ಕಣ್ರೋ, ಹೋಳಿ ಆದ್ರೆ ಈ ರೀತಿ ಮಾಡ್ಬೇಕಾ ನೀವು? ಮತ್ತೇನು ದೀಪಾವಳಿ ಆದಾಗ ಮಾಡ್ಬೇಕಾ ಸರ್? ನೋಡಿ ಮಕ್ಕಳೇ, ಹಬ್ಬನ ಚೆನ್ನಾಗ್ ಆಚರಿಸ್ಬೇಕು. ನೋಡ್ರೋ, ನಿಮ್ ಬಟ್ಟೆ ನೋಡ್ರೋ, ಕ್ಲಾಸಲ್ಲಿ ಹೀಗಿರ್ತೀರಾ ನೀವು? ಸರಿ, ಇವತ್ತು ಸ್ಕೂಲ್ನ ಮುಂಚೆ ಬಿಡ್ತೀವಿ. ಮನೆಗೆ ಹೋಗಿ ಯೂನಿಫಾರ್ಮ್ ಚೇಂಜ್ ಮಾಡ್ಕೊಂಡು ಹೋಳಿ ಆಚರಿಸ್ಕೊಳ್ಳಿ ಹೋಗಿ. ಮತ್ತೆ ರಂಗಿನ ಬಣ್ಣಗಳಂತೆ ನಿಮ್ಮ ಜೀವನವು ರಂಗಾಗಿರ್ಲಿ. ಹೋಳಿ ಹಬ್ಬದ ಶುಭಾಶಯಗಳು. ನಡೀರಿ, ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ಥ್ಯಾಂಕ್ ಯು ಸರ್. ಹೋಗ್ತೀವಿ ಮನೆಗೆ. ಅದಕ್ಕೂ ಮುಂಚೆ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ಕೊಂಡು ಹೋಗ್ಬೇಕಲ್ವಾ? ಹಾಗೆ ಹೋಗ್ಲಿಕ್ಕಾಗುತ್ತಾ? ನಮ್ ಬಗ್ಗೆ ಗೊತ್ತಲ್ವಾ ನಿಮ್ಗೆ ಸರ್? ಮಗ, ಬಣ್ಣ ತಂದಿದ್ ಸರಿಗೆ ಹಾಕೋ. ಮುಖ ಕಿತ್ತೋಗುತ್ತೆ ನೋಡು ನಂಗ್ ಬಣ್ಣ ಹಾಕಿದ್ರೆ. ಯಾರು ಹಾಕ್ತಾನೋ ಅವನಿಗೆ ಸ್ಕೂಲಿಂದ TC ಕೊಟ್ಟು ಮನೆಗೆ ಕಳಿಸ್ತೀನಿ ನೋಡು. ಸುಮ್ನೆ ಇರಿ, ಯಾರು ಬಣ್ಣ ಹಾಕೋಂಗಿಲ್ಲ. ಸರ್, ಹಿಂದೆ ನೋಡಿ, ಪ್ರಿನ್ಸಿಪಲ್ ಬಂದು ಕರೀತಿದ್ದಾರೆ ನಿಮ್ಮನ್ನ. ಹೇಳಿ ಸರ್, ಏನಾಗ್ಬೇಕಾಗಿತ್ತು? ಹಾಕ್ರೋ, ಬಣ್ಣ ಹಾಕ್ರೋ. ಹ್ಯಾಪಿ ಹೋಳಿ ಸರ್. ಹೋಳಿ ಹಬ್ಬದ ಶುಭಾಶಯಗಳು. ಗುಡ್ ಮಾರ್ನಿಂಗ್ ಸರ್. ಹೋಳಿ ಹಬ್ಬದ ಶುಭಾಶಯಗಳು. ನಿಮ್ಗೂ ನಿಮ್ ಕುಟುಂಬದವರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಏನ್ರೋ ಮಾಡ್ತಿದ್ದೀರಾ? ಏನ್ರೋ ನಿಮ್ಮ ಅವತಾರ? ಏನ್ರೋ ಇದು? ಹೋಳಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿದೀವಿ. ನಿಮ್ಗೂ ಬಣ್ಣ ಹಾಕಿ ವಿಶ್ ಮಾಡೋಣ ಅಂತ ಬಂದ್ವಿ. ಯಾಕ್ರೋ ಬಣ್ಣ ಹಾಕೋದು? ಯಾಕ್ರೋ ವಿಶ್ ಮಾಡಿದ್ರಲ್ಲ ಸಾಕು, ಹೋಗಿ. ಬಣ್ಣ ಹಾಕೋ ಅವಶ್ಯಕತೆ ಇಲ್ಲ. ಈ ವಿವಿಧ ರೀತಿಯ ಬಣ್ಣಗಳನ್ನ ಹಾಕಿ ನಿಮ್ಮ ಜೀವನವು ಕಲರ್ಫುಲ್ ಆಗ್ಲಿ ಅಂತ ವಿಶ್ ಮಾಡ್ತೀವಿ ಸರ್, ಅಷ್ಟೇ. ಹಬ್ಬನ ಹಬ್ಬ ತರ ಸೆಲೆಬ್ರೇಟ್ ಮಾಡಬೇಕು. ಸ್ವಲ್ಪನೇ ಹಾಕ್ತಿವಿ ಸರ್, ಬೇಜಾರ್ ಮಾಡ್ಕೊಳ್ಬೇಡಿ, ಸ್ವಲ್ಪನೇ ಹಾಕ್ತಿವಿ. ಅಡಿಲ್ಲ ಕಣ್ರೋ, ಚೆನ್ನಾಗೆ ಮಾತಾಡ್ತೀರಾ. ಸರಿ, ಸ್ವಲ್ಪ ಅಂದ್ರೆ ಕೆನ್ನೆ ಮೇಲೆ ಒಂದ್ ಲೈನ್ ಬರೋ ತರ ಹಾಕಿ, ಅಷ್ಟೇ ಸಾಕು. ಗೊತ್ತಾಯ್ತಲ್ಲ? ಸರ್, ನಿಮ್ಗೆ ಗೊತ್ತಲ್ವಾ ನಾವ್ ಹೇಗೆ ಅಂತ? ಡೋಂಟ್ ವರಿ ಸರ್, ಒಂದ್ ಲೈನ್ ಅಷ್ಟೇ ಹಾಕ್ತಿವಿ. ನಾವು ತುಂಬಾ ಒಳ್ಳೆಯವ್ರು ಸರ್, ಜಾಸ್ತಿ ಎಲ್ಲ ಹಾಕೋದೇ ಇಲ್ಲ. ನೀವು ಕಣ್ಣು ಮುಚ್ಕೊಳ್ಳಿ ಸರ್, ಇಲ್ಲಾಂದ್ರೆ ಕಣ್ಣಿಗೆ ಹೋಗುತ್ತೆ. ಓಕೆ. ಹೇಳಿದ್ರಲ್ಲ ಸರ್, ನಾವು ತುಂಬಾ ಒಳ್ಳೆಯವರು ಅಂತ. ಹೋಗಿ ನಮ್ಮನ್ನ ನಂಬ್ತೀರಾ? ಏ ಮಗ, ಪ್ರಿನ್ಸಿಪಲ್ ಅವರು ಪ್ರಿನ್ಸಿಪಲ್ಗೆ ಹಾಕೋದ್ ಬೇಡ ಕಣ್ರೋ, ಸುಮ್ಮನೆ ರಿಸ್ಕ್. ಲೇ, ಏನ್ ಬಾಂಬ್ ಹಾಕ್ತೀವ? ಹೋಗಿ ಬಣ್ಣ ಹಾಕೋದು ಅಷ್ಟೇ. ಬಾ, ಹೆದ್ರು ಪುಕ್ಕಳ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಆಲ್ ರೈಟ್. ಏನ್ರೋ ಬೇಕು? ಬೇಗ ಹೇಳ್ರೋ, ಟೈಮ್ ವೇಸ್ಟ್ ಮಾಡಬೇಡಿ. ಸರ್, ಹೋಳಿ ಹಬ್ಬ ಅಲ್ವಾ ಇವತ್ತು? ಅದಲ್ದೆ ನೀವು ನಮ್ಮ ಗೌರವಾನ್ವಿತ ಪ್ರಾಂಶುಪಾಲರು. ನಿಮಗ್ ಬಣ್ಣ ಹಾಕದೆ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕಾಗುತ್ತಾ? ಕಳೆನೇ ಇರಲ್ಲ ಸರ್, ಅದಕ್ಕೆ ಬಣ್ಣ ಹಾಕಿ ಶುಭಾಶಯ ತಿಳಿಸೋಣ ಅಂತ ಬಂದಿದ್ದೀವಿ. ಏನು, ನಂಗೆ ಬಣ್ಣ ಹಾಕ್ತೀರಾ? ಯಾಕ್ರೋ, ಕೊಬ್ಬು ಜಾಸ್ತಿ ಆಗಿದ್ಯಾ ಹೇಗೆ? ಬಣ್ಣ ಹಾಕೋದೆಲ್ಲ ಬೇಡ, ನಾನು ಪ್ರಿನ್ಸಿಪಲ್, ಗೊತ್ತಾಯ್ತಲ್ಲ? ಶುಭಾಶಯ ತಿಳಿಸಿ ನಡೀರಿ ಸಾಕು. ಆಲ್ ರೈಟ್. ಬೇಗ ಮುಗಿಸ್ಕೊಂಡು ಮನೆಗೆ ಹೋಗಿ ಓದ್ಕೊಳ್ಳಿ, ಗೊತ್ತಾಯ್ತಲ್ಲ? ಟೈಮ್ ವೇಸ್ಟ್ ಮಾಡೋ ಹಾಗೆ ಇಲ್ಲ. ಏನ್ ಓದ್ಬೇಕು ಸರ್? ಓದೋಕೇನು ಇಲ್ಲ, ಎಕ್ಸಾಮ್ ಎಲ್ಲ ಮುಗೀತು. ಎಕ್ಸಾಮ್ ಮುಗ್ದಿದ್ರೆ ಏನಾಯ್ತು? ನೆಕ್ಸ್ಟ್ ಎಷ್ಟನೇ ಕ್ಲಾಸ್ ರೋ ನೀವು? ನೆಕ್ಸ್ಟ್ ಕ್ಲಾಸ್ ಬುಕ್ ನ PDF ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ ಹೋಗಿ.
ಈ ಬಣ್ಣ ಎಲ್ಲ ಹಾಕೋದ್ ಬೇಡ ಅನ್ನಲ್ಲ, ಕೇಳಿ ನನ್ ಮಾತು. ಇಲ್ಲ ಇಲ್ಲ ಸರ್, ಹಾಗೆಲ್ಲ ಆಗೋದೇ ಇಲ್ಲ. ದುಡ್ಡು ಕೊಟ್ಟು ಬಣ್ಣ ತಂದಿದೀವಿ, ದುಡ್ಡು ವೇಸ್ಟ್ ಆಗುತ್ತೆ, ಬಣ್ಣನೂ ವೇಸ್ಟ್ ಆಗುತ್ತೆ. ಬಣ್ಣ ಹಾಕೊಂಡೇ ಹೋಗೋದು. ಹಾಕ್ರೋ ಹಾಕ್ರೋ. ಲೇ ಏನ್ರೋ ಇಬ್ರೇ ಬಂದಿದ್ದೀರಾ, ಮತ್ತಿಬ್ರೆಲ್ಲ ಹೋದ್ರು? ಗೊತ್ತಿಲ್ಲ ಮಗ, ಈ ನನ್ನ ಮಕ್ಕಳು ಸರಿ ಟೈಮಿಗೆ ಕೈ ಕೊಡ್ತಾರೆ. ಬಾ ಮನೆಗೆ ಹೋಗಿ ಕರ್ಕೊಂಡ್ ಬರೋಣ. ಲೇ ತಿರ್ಬೋಕಿ, ಮನೇಲಿ ಕೂತ್ಕೊಂಡು ಏನ್ ಧಾರಾವಾಹಿ ರಿಪೀಟ್ ಟೆಲಿಕಾಸ್ಟ್ ನೋಡ್ತಿದ್ಯಾ ಹೇಗೆ? ಹೋಳಿ ಇದೆ ಅಂತ ಗೊತ್ತಿದ್ಯೋ ಇಲ್ವಾ? ಬಾ ಕೆಳಗಡೆ ಬಾ, ಬಣ್ಣ ಹಾಕೊಂಡು ಫುಲ್ ಸೆಲೆಬ್ರೇಟ್ ಮಾಡೋಣ. ಬೇಡ ಮಗ, ನೀವು ಹೋಗಿ ಆಟ ಆಡಿ. ಈ ಬಣ್ಣ ಹಾಕೊಂಡ್ರೆ ಸ್ನಾನ ಮಾಡಿದ್ರು ಹೋಗಲ್ಲ, ಹಾಗೇ ಇರುತ್ತೆ. ನಂಗ್ ಬೇಡಪ್ಪ, ನೀವೇ ಆಡಿ ಹೋಗಿ. ಏ ತಿರ್ಬೋಕಿ, ಹಾಕ್ತಿರೋದು ಹೋಳಿ ಬಣ್ಣ, ಏಷ್ಯನ್ ಪೇಂಟ್ ಅಲ್ಲ. ಮುಚ್ಕೊಂಡು ಕೆಳಗಡೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಪಕ್ಕ ಏಷ್ಯನ್ ಪೇಂಟ್ ತಂದೆ ನಿನ್ ಮುಖಕ್ಕೆ ಬಡಿತೀನಿ ನೋಡು. ಬಾಬಾ ಕೆಳಗಡೆ ಬಾ ಈಗ. ಬರೀ ಡವ್ ಮಾಡ್ತಾನೆ ಡಬ್ಬ ನನ್ ಮಗ. ಮಗ ಮಗ ಅಲ್ಲಿ ನೋಡು, ಫಸ್ಟ್ ರ್ಯಾಂಕ್ ರಾಜು ಇದ್ದಾನೆ. ಹಾಯ್ ರಾಜು, ಏನೋ ಮಾಡ್ತಿದ್ಯಾ? ಬಾ ಹೋಳಿ ಆಡೋಣ. ಏನಿಲ್ಲ ಕಣ್ರೋ, 9th ಎಕ್ಸಾಮ್ ಮುಗೀತಲ್ಲ, ಅದಕ್ಕೆ 10th ಎಕ್ಸಾಮ್ಗೆ ಈಗ್ಲೇ ಪ್ರಿಪೇರ್ ಆಗ್ತಿದ್ದೀನಿ. ಬೋರ್ಡ್ ಎಕ್ಸಾಮ್ ಅಲ್ವಾ ನೆಕ್ಸ್ಟ್ ಇಯರ್, ಅದಕ್ಕೆ. ಥೂ, ಯಾವನ ಇವನು, ಇನ್ನು 9th ರಿಸಲ್ಟೇ ಬಂದಿಲ್ಲ, ಆಗ್ಲೇ 10th ಕ್ಲಾಸ್ ಇದು ಓದ್ತಿದ್ದಾನಂತೆ. ಸರಿ ಬಾ ಕೆಳಗಡೆ ಬಾ, 2 ತಾಸು ಹೋಳಿ ಆಡೋಣ. ಇಲ್ಲ ಇಲ್ಲ, ನಂಗೆ ಹೋಳಿ ಅಂದ್ರೆ ಇಷ್ಟನೇ ಇಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಸೆಲೆಬ್ರಿಟಿ ಹೇಳಿದ್ರು, ಹೋಳಿ ಆಡೋದ್ರಿಂದ ನೀರು ವೇಸ್ಟ್ ಆಗುತ್ತಂತೆ. ಅದಕ್ಕೆ ನಾನು ಹೋಳಿ ಆಡೋದೇ ಇಲ್ಲ. ನೀವು ಆಡೋದ್ ಬೇಡ, ಹೋಗಿ. ಲೇ ಡಬ್ಬ ನನ್ ಮಗನೇ, ನೀನೇನ್ ಮನುಷ್ಯನ ಇಲ್ಲ ಕುರಿನಾ? ದೀಪಾವಳಿಗೆ ಪಟಾಕಿ ಹೊಡಿಯಲ್ಲ ಅಂತೀಯ, ಹೋಳಿಗೆ ಬಣ್ಣ ಹಾಕಲ್ಲ ಅಂತೀಯ, ಗಣೇಶ ಚತುರ್ಥಿಗೆ ಡ್ಯಾನ್ಸ್ ಮಾಡಲ್ಲ ಅಂತೀಯ, ಮತ್ತೇನೋ ಮಾಡ್ತೀಯ, 24 ತಾಸು ಪುಸ್ತಕ ತಗೊಂಡು ತಿಂತೀಯ. ಹೌದ್ ಮಗ, ಓದೋವಾಗ ಓದ್ಬೇಕು, ಆಡೋವಾಗ ಆಡ್ಬೇಕು, ಜೀವನದಲ್ಲಿ ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ಬೇಕು ಮಾರಯ್ಯ. ರಜೆ ಬಿದ್ದಿದೆ ಈಗ ಬಾಯಲ್ಲಿ ಮುಚ್ಕೊಂಡು. ಅದ್ ಬಿಟ್ಟು 1 ಬಕೆಟ್ ನೀರು ಯೂಸ್ ಮಾಡಿದಕ್ಕೆ ನೀರು ವೇಸ್ಟ್ ಆಗುತ್ತೆ ಅಂತ ಕತೆ ಎಲ್ಲ ಹೇಳ್ಬೇಡ ನೀನು. ಇನ್ಸ್ಟಾದಲ್ಲಿ ಯಾವ್ದೋ ಸೆಲೆಬ್ರಿಟಿ ಹೇಳಿದ್ರಲ್ಲ, ಅವರು ದೀಪಾವಳಿಗೂ ಪಟಾಕಿ ಹೊಡಿಬೇಡ ಅಂತಾರೆ. ಅದೇ ಅವ್ರ ಮದುವೆಗೆ ಹಿಂದೆ ಪಟಾಕಿ ಹೊಡ್ಕೊಂಡು ಕ್ಯಾಂಡಿಡ್ ಅಂತ ಸೆಲ್ಫಿ ಅಪ್ಲೋಡ್ ಮಾಡ್ತಾರೆ. ಹೋಳಿಗೆ ವಾಟರ್ ವೇಸ್ಟ್ ಆಗುತ್ತಂತೆ. ಹೋಗ ಅವ್ರ ಮನೇಲಿ ನೋಡು, ಸ್ವಿಮ್ಮಿಂಗ್ ಪೂಲ್ ನೀರ್ನ 4 ದಿನಕ್ಕೆ ಚೇಂಜ್ ಮಾಡಿ ಎಷ್ಟು ವೇಸ್ಟ್ ಮಾಡ್ತಾರಂತ. ಇವ್ರ ಮಾತೆಲ್ಲ ಕೇಳಿದ್ರೆ ಅಷ್ಟೇ. ನೋಡು ಮಚ್ಚ, ಬರೋದಿದ್ರೆ ಬಾ, ಇಲ್ಲ ಅಂದ್ರೆ ಬರ್ಬೇಡ. ನಮ್ಮ ಹಬ್ಬನ ನಾವಂತೂ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ, ಬನ್ರ. ಮ್ಯೂಸಿಕ್. ರಂಗಿನ ರಂಗು ರಂಗೋಲಿ ರಂಗು ಹೋಲಿ, ಸ್ನೇಹವು ತಂಡ ತಂಗಾಳಿ ರಂಗು ಹೋಲಿ. ಫ್ರೆಂಡ್ಶಿಪ್ಪೇ ಲೈಫಿಗೆ ಹೋಲಿ, ಕನ್ಸನ್ನೇ ಲವ್ಗೆ ಹೋಲಿ, ರಂಗು ಹೋಲಿ ರಂಗು ಹೋಲಿ ಹೋ. ಓಕೆ ಫ್ರೆಂಡ್ಸ್, ಎಲ್ರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಕಮೆಂಟ್ನಲ್ಲಿ ನಮಗೂ ಹೋಳಿ ವಿಶ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶುಭ ದಿನ.